ಎಲ್ಲದರ ನಡುವೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಬೈ ಎಲೆಕ್ಷನ್ನ ಪ್ರತಿಫಲನಗಳು ಈ ಕ್ಷಣದಲ್ಲೂ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಮುಂದುವರೆದಿದೆಯಾ. ಅದರಲ್ಲೂ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣ ಇನ್ನೂ ತಿಳಿಗೊಂಡಿಲ್ವಾ ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದು. ಇದೇ ಮೇ 16ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶ ನಡೆಸಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆಯಂತೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು, ಕಾಂಗ್ರೆಸ್ ಸರ್ಕಾರದಿಂದ ಮುಂದೇನು ಅನ್ನೋ ವರದಿಯನ್ನ ಬಿಡುಗಡೆ ಮಾಡುವ ಸಲುವಾಗಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತದೆ ಅಂತೆ. ಮುಸ್ಲಿಂ ಸಂಘಟನೆಗಳು ಜಮಾತ್ಗಳಿಂದ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. 75ಕ್ಕೂ ಹೆಚ್ಚು ವಿವಿಧ ಸಂಘಟನೆ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗುವವರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಕಾರ್ಯವೈಖರಿ ಬಗ್ಗೆ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. 10 ವಿಷಯಗಳಲ್ಲಿ ಮುಸ್ಲಿಮರಿಗೆ ನೀಡಿದ್ದ ಭರವಸೆಗಳು, ಕೊಟ್ಟ ಭರವಸೆ, ಈಡೇರಿಸಿದ ಭರವಸೆಗಳು, ಈಡೇರದ ಭರವಸೆಗಳೆಷ್ಟು, ಇದೆಲ್ಲದರ ಸಂಪೂರ್ಣ ವರದಿಯನ್ನ ಈ ಸಮಾವೇಶದಲ್ಲಿ ಬಿಡುಗಡೆ ಮಾಡುವ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಮೇ 16ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು, ಕಾಂಗ್ರೆಸ್ ಸರ್ಕಾರದಿಂದ ಮುಂದೇನು ಅನ್ನೋದರ ಬಗ್ಗೆ ವರದಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಸಂಘಟನೆಗಳು ಜಮಾತ್ಗಳಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು 75ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗುವವರಿದ್ದಾರೆ. 10 ವಿಷಯಗಳಲ್ಲಿ ಮುಸ್ಲಿಮರಿಗೆ ನೀಡಿದ್ದ ಭರವಸೆಗಳೇನು, ಕೊಟ್ಟ ಭರವಸೆ, ಈಡೇರಿಸಿದ ಭರವಸೆ, ಈಡೇರದ ಭರವಸೆಗಳೆಷ್ಟು ಅನ್ನೋದ್ರ ಬಗ್ಗೆ ಈ ಸಮಾವೇಶದಲ್ಲಿ ಸಂಪೂರ್ಣ ವರದಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರೇನು ಬೇಸರಗೊಂಡಿಲ್ಲ, ನಮಗೆ ಓಟ್ ಬಿದ್ದಿದೆ, ನಾವು ಗೆದ್ದಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸಮರ್ಥನೆಯನ್ನ ನೀಡೋದನ್ನು ಮುಂದುವರಿಸಿದೆ. ಆದರೆ ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಮತ್ತೊಂದು ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿರೋದು. ಯಾರು ಆಯೋಜನೆ ಮಾಡ್ತಿದ್ದಾರೆ, ಉದ್ದೇಶ ಏನು, ಯಾರೆಲ್ಲರೂ ಭಾಗಿಯಾಗುವವರಿದ್ದಾರೆ, ಎಲ್ಲದರ ಡೀಟೇಲ್ಸ್ ಕೊಡೋದಾದ್ರೆ. ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದಲ್ಲಿ ಸರಿಸುಮಾರು 75 ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ನಾಡಿದ್ದು 16 ಅಂದ್ರೆ ಮೇ 16ನೇ ತಾರೀಕು ಶನಿವಾರದಂದು ಈ ರೀತಿಯಲ್ಲಿ ಒಂದು ವರದಿ ಕೊಡುವಂತಹ ಸಲುವಾಗಿ ಈ ರೀತಿಯ ಮುಸ್ಲಿಂ ಸಮಾವೇಶ ಆಯೋಜನೆ ಮಾಡ್ತಾ ಇರುವಂತದ್ದು. ಆ ಒಂದು ಮುಸ್ಲಿಂ ಸಮಾವೇಶದಲ್ಲಿ ವರದಿ ಅಂದ್ರೆ ಈ ಹಿಂದೆ ಚುನಾವಣಾ ಪೂರ್ವ ಕಾಂಗ್ರೆಸ್ ಸರ್ಕಾರ ಈ ಹಿಂದಿನ ಕಾಂಗ್ರೆಸ್ ಕೊಟ್ಟಿರುವಂತಹ ಭರವಸೆ ಅದರಲ್ಲಿ ಈಡೇರಿಸಿದಷ್ಟು ಎಷ್ಟು ಬಾಕಿ ಇದೆ, ಅದ್ರ ಕೂಡ ಪ್ರಮುಖವಾಗಿ ದ್ವೇಷ ಭಾಷಣ ಮಸೂದೆ ಆಗಿರ್ಬೋದು ಅಥವಾ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಿಲ್ಲ. ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಸದ್ಯಕ್ಕೆ ಎಷ್ಟು ಜನ ಮುಸ್ಲಿಮರಿಗೆ ಮುಸ್ಲಿಂ ನಾಯಕರಿಗೆ ಯಾವ ರೀತಿ ಪ್ರಾತಿನಿಧ್ಯ ಕೊಡಲಾಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿದ್ರು. ಆ ಒಂದು ರಿಪೋರ್ಟ್ ಅನ್ನು ಒಂದು ಕರ್ನಾಟಕ ಮುಸ್ಲಿಂ ಸಂಘಟನೆ ಇರುವಂತಹ 75 ವಿವಿಧ ಸಂಘಟನೆಗಳು ಸೇರಿ ಒಂದು ವರದಿಯನ್ನು ರೆಡಿ ಮಾಡಿತ್ತು. ಆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಈ ಮೂಲಕ ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಲು ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈ ಹಿಂದೆ ದಾವಣಗೆರೆ ಘಟನೆ ಆಗಿರುವಂತೋ ಅಥವಾ ರಾಜ್ಯದ ವಿವಿಧ ಭಾಗದಲ್ಲಿ ಮುಸ್ಲಿಮರನ್ನು ಕಡೆಗಣಿಸಲಾಗಿತ್ತು ಅನ್ನೋ ಆರೋಪ ಇದೆ. ಅವೆಲ್ಲವನ್ನು ಒಂದು ದಾಖಲಾತಿಯ ಮೂಲಕ ಇವತ್ತು ಸರ್ಕಾರದ ಗಮನ ಸೆಳೆಯಲು ಈ ರೀತಿಯ ಸಮಾವೇಶ ಆಯೋಜನೆ ಮಾಡ್ಕೊಂಡಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಎಲ್ಲದರ ನಡುವೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಬೈ ಎಲೆಕ್ಷನ್ನ ಪ್ರತಿಫಲನಗಳು ಈ ಕ್ಷಣದಲ್ಲೂ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಮುಂದುವರೆದಿದೆಯಾ. ಅದರಲ್ಲೂ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣ ಇನ್ನೂ ತಿಳಿಗೊಂಡಿಲ್ವಾ ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದು. ಇದೇ ಮೇ 16ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶ ನಡೆಸಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆಯಂತೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು, ಕಾಂಗ್ರೆಸ್ ಸರ್ಕಾರದಿಂದ ಮುಂದೇನು ಅನ್ನೋ ವರದಿಯನ್ನ ಬಿಡುಗಡೆ ಮಾಡುವ ಸಲುವಾಗಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತದೆ ಅಂತೆ. ಮುಸ್ಲಿಂ ಸಂಘಟನೆಗಳು ಜಮಾತ್ಗಳಿಂದ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. 75ಕ್ಕೂ ಹೆಚ್ಚು ವಿವಿಧ ಸಂಘಟನೆ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗುವವರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಕಾರ್ಯವೈಖರಿ ಬಗ್ಗೆ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. 10 ವಿಷಯಗಳಲ್ಲಿ ಮುಸ್ಲಿಮರಿಗೆ ನೀಡಿದ್ದ ಭರವಸೆಗಳು, ಕೊಟ್ಟ ಭರವಸೆ, ಈಡೇರಿಸಿದ ಭರವಸೆಗಳು, ಈಡೇರದ ಭರವಸೆಗಳೆಷ್ಟು, ಇದೆಲ್ಲದರ ಸಂಪೂರ್ಣ ವರದಿಯನ್ನ ಈ ಸಮಾವೇಶದಲ್ಲಿ ಬಿಡುಗಡೆ ಮಾಡುವ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ.
ಮೇ 16ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು, ಕಾಂಗ್ರೆಸ್ ಸರ್ಕಾರದಿಂದ ಮುಂದೇನು ಅನ್ನೋದರ ಬಗ್ಗೆ ವರದಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಸಂಘಟನೆಗಳು ಜಮಾತ್ಗಳಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು 75ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗುವವರಿದ್ದಾರೆ. 10 ವಿಷಯಗಳಲ್ಲಿ ಮುಸ್ಲಿಮರಿಗೆ ನೀಡಿದ್ದ ಭರವಸೆಗಳೇನು, ಕೊಟ್ಟ ಭರವಸೆ, ಈಡೇರಿಸಿದ ಭರವಸೆ, ಈಡೇರದ ಭರವಸೆಗಳೆಷ್ಟು ಅನ್ನೋದ್ರ ಬಗ್ಗೆ ಈ ಸಮಾವೇಶದಲ್ಲಿ ಸಂಪೂರ್ಣ ವರದಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರೇನು ಬೇಸರಗೊಂಡಿಲ್ಲ, ನಮಗೆ ಓಟ್ ಬಿದ್ದಿದೆ, ನಾವು ಗೆದ್ದಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸಮರ್ಥನೆಯನ್ನ ನೀಡೋದನ್ನು ಮುಂದುವರಿಸಿದೆ. ಆದರೆ ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಮತ್ತೊಂದು ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿರೋದು. ಯಾರು ಆಯೋಜನೆ ಮಾಡ್ತಿದ್ದಾರೆ, ಉದ್ದೇಶ ಏನು, ಯಾರೆಲ್ಲರೂ ಭಾಗಿಯಾಗುವವರಿದ್ದಾರೆ, ಎಲ್ಲದರ ಡೀಟೇಲ್ಸ್ ಕೊಡೋದಾದ್ರೆ. ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದಲ್ಲಿ ಸರಿಸುಮಾರು 75 ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ನಾಡಿದ್ದು 16 ಅಂದ್ರೆ ಮೇ 16ನೇ ತಾರೀಕು ಶನಿವಾರದಂದು ಈ ರೀತಿಯಲ್ಲಿ ಒಂದು ವರದಿ ಕೊಡುವಂತಹ ಸಲುವಾಗಿ ಈ ರೀತಿಯ ಮುಸ್ಲಿಂ ಸಮಾವೇಶ ಆಯೋಜನೆ ಮಾಡ್ತಾ ಇರುವಂತದ್ದು. ಆ ಒಂದು ಮುಸ್ಲಿಂ ಸಮಾವೇಶದಲ್ಲಿ ವರದಿ ಅಂದ್ರೆ ಈ ಹಿಂದೆ ಚುನಾವಣಾ ಪೂರ್ವ ಕಾಂಗ್ರೆಸ್ ಸರ್ಕಾರ ಈ ಹಿಂದಿನ ಕಾಂಗ್ರೆಸ್ ಕೊಟ್ಟಿರುವಂತಹ ಭರವಸೆ ಅದರಲ್ಲಿ ಈಡೇರಿಸಿದಷ್ಟು ಎಷ್ಟು ಬಾಕಿ ಇದೆ, ಅದ್ರ ಕೂಡ ಪ್ರಮುಖವಾಗಿ ದ್ವೇಷ ಭಾಷಣ ಮಸೂದೆ ಆಗಿರ್ಬೋದು ಅಥವಾ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಿಲ್ಲ. ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಸದ್ಯಕ್ಕೆ ಎಷ್ಟು ಜನ ಮುಸ್ಲಿಮರಿಗೆ ಮುಸ್ಲಿಂ ನಾಯಕರಿಗೆ ಯಾವ ರೀತಿ ಪ್ರಾತಿನಿಧ್ಯ ಕೊಡಲಾಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿದ್ರು. ಆ ಒಂದು ರಿಪೋರ್ಟ್ ಅನ್ನು ಒಂದು ಕರ್ನಾಟಕ ಮುಸ್ಲಿಂ ಸಂಘಟನೆ ಇರುವಂತಹ 75 ವಿವಿಧ ಸಂಘಟನೆಗಳು ಸೇರಿ ಒಂದು ವರದಿಯನ್ನು ರೆಡಿ ಮಾಡಿತ್ತು. ಆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಈ ಮೂಲಕ ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಲು ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈ ಹಿಂದೆ ದಾವಣಗೆರೆ ಘಟನೆ ಆಗಿರ್ಬೋದು ಅಥವಾ ರಾಜ್ಯದ ವಿವಿಧ ಭಾಗದಲ್ಲಿ ಮುಸ್ಲಿಮರನ್ನು ಕಡೆಗಣಿಸಲಾಗಿತ್ತು ಅನ್ನೋ ಆರೋಪ ಇದೆ. ಅವೆಲ್ಲವನ್ನು ಒಂದು ದಾಖಲಾತಿಯ ಮೂಲಕ ಇವತ್ತು ಸರ್ಕಾರದ ಗಮನ ಸೆಳೆಯಲು ಈ ರೀತಿಯ ಸಮಾವೇಶ ಆಯೋಜನೆ ಮಾಡ್ಕೊಂಡಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಎಲ್ಲದರ ನಡುವೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಬೈ ಎಲೆಕ್ಷನ್ನ ಪ್ರತಿಫಲನಗಳು ಈ ಕ್ಷಣದಲ್ಲೂ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಮುಂದುವರೆದಿದೆ. ಅದರಲ್ಲೂ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣ ಇನ್ನೂ ತಿಳಿಗೊಂಡಿಲ್ವಾ ಅನ್ನೋದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದು. ಇದೇ ಮೇ 16ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶ ನಡೆಸಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆಯಂತೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು, ಕಾಂಗ್ರೆಸ್ ಸರ್ಕಾರದಿಂದ ಮುಂದೇನು ಅನ್ನೋ ವರದಿಯನ್ನ ಬಿಡುಗಡೆ ಮಾಡುವ ಸಲುವಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತದೆ ಅಂತೆ. ಮುಸ್ಲಿಂ ಸಂಘಟನೆಗಳು ಜಮಾತ್ಗಳಿಂದ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. 75ಕ್ಕೂ ಹೆಚ್ಚು ವಿವಿಧ ಸಂಘಟನೆ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗುವವರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಕಾರ್ಯವೈಖರಿ ಬಗ್ಗೆ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. 10 ವಿಷಯಗಳಲ್ಲಿ ಮುಸ್ಲಿಮರಿಗೆ ನೀಡಿದ್ದ ಭರವಸೆಗಳು, ಕೊಟ್ಟ ಭರವಸೆ, ಈಡೇರಿಸಿದ ಭರವಸೆಗಳು, ಈಡೇರದ ಭರವಸೆಗಳೆಷ್ಟು, ಇದೆಲ್ಲದರ